7 ಸದ ಟೆಂಡರ್ ಕರೆದು ನಮ್ಮ ಕಾರ್ಪೊರೇಷನ್ ಅವ್ರ ಬೇಡಿಕೆಗೆ ಕಾರ್ಪೊರೇಷನ್ ಅವ್ರ ರೇಟ್ ಕೊಡಕ್ಕಾಗದೆ ಎಲ್ಲ ವಿಫಲ ಆಗಿದ್ದಾರೆ. ಆದ್ರೆ ಇವರು ಬಂದು ದೊಡ್ಡ ಧೈರ್ಯವನ್ನ ಮಾಡಿದ್ದಾರೆ. ಆ ಧೈರ್ಯಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ಮಾಲ್ಗಳಲ್ಲೂ ಕೂಡ ಈ ರೀತಿ ವ್ಯವಸ್ಥೆ ಇದೆ. ಅವರೇ ಇಲ್ಲೂ ಬಂದು ಮಾಡಿರೋದು. ನಮ್ಮ ಮಾಲಲ್ಲೂ ಕೂಡ ಇವರೇ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಮಾಡೋದು. ಆ ನಮ್ಮ ಮಾಲ್ಗಳ ವ್ಯವಸ್ಥೆ ಬೇರೆ. ಅಲ್ಲಿ ದಿನ ಕಸ್ಟಮರ್ಸ್ ಬೇರೆ ಬೇರೆ ತರ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಸಿನಿಮಾಕ್ಕೆ ಹೋಗೋರು ಬರ್ತಾ ಇರ್ತಾರೆ. ಅದು ಬೆಳಗ್ಗೆಯಿಂದ 11 ಗಂಟೆಗೆ ಶುರು ಆಗಿದ್ದು ರಾತ್ರಿ 10 ಗಂಟೆಗೆ ಆಗ್ತದೆ. ಇಲ್ಲಿ 7-8 ಗಂಟೆ ಆದ್ಮೇಲೆ ಇದೆಲ್ಲ ಬರೀ ಬಾರ್ಗಳು ಬಿಟ್ರೆ ಯಾವ್ದು ಇಲ್ಲೇನು ಇರುವುದಿಲ್ಲ. ಅದು ಕೂಡ ನನಗೆ ಗೊತ್ತಿದೆ. ನನಗೂ ಈ ಗಾಂಧಿನಗರಕ್ಕೂ ಒಂದು 25-30 ವರ್ಷದ ಸಂಬಂಧ. ಕಾಲೇಜು ಇಲ್ಲೇ ಓದ್ತಿದ್ದೆ, ಗಾಂಧಿನಗರದ ರೇಣುಕಾಚಾರ್ಯ ಕಾಲೇಜಲ್ಲಿ. ಇಲ್ಲೇ ಜನಲಾಸ್ಟ್ ಅಲ್ಲಿ 9 ವರ್ಷ ಇದ್ದೆ. ಇದೇ ಎದುರುಗಡೆ ಒಂದು ಕ್ವಾರ್ಟರ್ಸ್ ಇತ್ತು, ಮಂತ್ರಿ ಕ್ವಾರ್ಟರ್ಸ್. ಇಲ್ಲೊಂದು 6 ವರ್ಷ ಇದ್ದೆ. ಸೊ ಹಂಗೆ ನನಗೆ ಇಲ್ಲಿ ಕಾಲೇಜು, ಓಡಾಟ, ವ್ಯವಹಾರ, ನನ್ನ ಆಫೀಸು, ಬಿಸ್ನೆಸ್ಸು ಎಲ್ಲ ಕೂಡ ಬೇಕಾದಷ್ಟು ಇತ್ತು. ನನಗೆ ಪ್ರತಿಯೊಂದು ಇಂಚು ಗಾಂಧಿನಗರದ ಎಲ್ಲ ವ್ಯವಹಾರ ಗೊತ್ತಿದೆ. ನನಗೆ ವ್ಯವಹಾರ ವಹಿವಾಟೆಲ್ಲ. ಈಗ ನಾವು ಸರ್ಕಾರ ಒಂದು ತೀರ್ಮಾನ ಮಾಡಿದ್ದೇವೆ, ಮಾಧ್ಯಮದವರು ಇದನ್ನು ಗಮನಿಸಬೇಕು. ಸುಮಾರು 100 ಮೀಟರ್ ಸುತ್ತಲೂ ಎಲ್ಲ ಪಾರ್ಕಿಂಗ್ ಅನ್ನ ಇಲ್ಲಿ ಗಾಂಧಿನಗರದಲ್ಲಿ ನಾವು ಬ್ಯಾನ್ ಮಾಡಿದ್ದೇವೆ. ರೋಡ್ಗಳೆಲ್ಲ ಫ್ರೀ ಇರಬೇಕು, ಎಲ್ಲರಿಗೂ ಒಳ್ಳೆ ವ್ಯಾಪಾರ ಆಗಬೇಕು. ಯಾರು ಬೇಕಾದ್ರೂ ನಮ್ಮ ಈ ಕಾಂಟ್ರಾಕ್ಟರು ಇಲ್ಲಿಂದ ಸ್ಟಾಪ್ನ ಗಾಡಿನ ನಿಲ್ಲಿಸ್ಬಿಟ್ಟು ಎಲ್ಲಿಂದಾರು ಅವ್ರು ಬರ್ಲಿ, ನಿಲ್ಲಿಸ್ಬಿಟ್ಟು ವಿಧಾನಸೌಧಕ್ಕೆ ಬರ್ಲಿ, ಹೈಕೋರ್ಟ್ಗೆ ಹೋಗ್ಲಿ, ರೈಲ್ವೆ ಸ್ಟೇಷನ್ಗೆ ಹೋಗ್ಲಿ, ಎಲ್ಲಿ ರಾಯನ್ ಸರ್ಕಲ್ ಹೋಗ್ಲಿ, ಎಲ್ಲಿಗೆ ಹೋದ್ರು ಕೂಡ ಫ್ರೀಯಾಗಿ ಟ್ರಾನ್ಸ್ಪೋರ್ಟ್ ಸರ್ವಿಸ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 25-30 ರೂಪಾಯಿ ಗಂಟೆಗೆ ನಿಲ್ಗಡೆ ವಾಹನದ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ಎಷ್ಟೋ ಜನ 2 ಕಾರು 3 ಕಾರು ಮಡಿಕೊಂಡಿರೋರು, ಅಪಾರ್ಟ್ಮೆಂಟ್ ಅವರು, ಅವರು ಕೂಡ ರಾತ್ರಿ ಹೊತ್ತೆಲ್ಲ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಅವರು ಕೂಡ ಅವಕಾಶ ಇದೆ.